ಬಸವಣ್ಣ. ಬಸವಣ್ಣ ಕನ್ನಡ ಸಾಹಿತ್ಯ ಕಂಡ ಅಪರೂಪದ ದಾರ್ಶನಿಕ, ಶ್ರೇಷ್ಠ ವಚನಕಾರ, ಅನನ್ಯ ಶಿವಭಕ್ತ. ಕನ್ನಡ ವಚನ ಸಾಹಿತ್ಯದ ಒಂದು ಅದ್ವಿತೀಯ ಸಾಂಸ್ಕೃತಿಕ ಪ್ರತಿಭೆಯೆಂದರೆ ಬಸವಣ್ಣ. ವಚನ ಸಾಹಿತ್ಯ ಚಳುವಳಿಯ ಕೇಂದ್ರಬಿಂದುವಾಗಿ ನಿಂತು, ನ ಭೂತೋ ನ ಭವಿಷ್ಯತೆ, ಹಿಂದೂ ನಡೆದಿಲ್ಲ, ಮುಂದೆಯೂ ನಡೆಯುವುದಿಲ್ಲ ಎಂಬಂತಹ ಸಾಮಾಜಿಕ ಧಾರ್ಮಿಕ ಚಳುವಳಿಯನ್ನು ಮಾಡಿ, ನವಸಮಾಜ ಕಟ್ಟಬಯಸಿದ ಮಹಾನ್ ಕ್ರಾಂತಿಕಾರಿ, ಮಹಾನ್ ಹರಿಕಾರ ಬಸವಣ್ಣ. ಪ್ರಭುದೇವನು ಹಿರಿಯ ಜ್ಞಾನಿಯಾದರೆ ಬಸವೇಶ್ವರನು ಹಿರಿಯ ಭಕ್ತ. ಬೇರೆ ಬೇರೆಯಾಗಿ ಬೆಳೆದು ಎತ್ತರದಲ್ಲಿ ಬೆರೆತ ಮರಗಳಂತೆ ಅವರು ಕೂಡಿಕೊಂಡರು. ಬಸವೇಶ್ವರನು ಕ್ರಾಂತಿಕಾರಕವಾದ ಒಂದು ಮಾರ್ಗದ ಮತದ ಸಂಘಟನಾಕಾರನಾದನು. ಅವನ ಭಕ್ತಿ ಕರ್ಮಗಳು ಸಂಘಟನೆಯ ಭರದಲ್ಲಿ ದೂಷಿತವಾಗಬಾರದೆಂದು ಪ್ರಭುದೇವನು ತನ್ನ ಜ್ಞಾನ ವಿರಕ್ತಿಗಳ ಒರೆಗಲ್ಲು ಒದಗಿಸಿದನು. ಪ್ರಭುದೇವನ ಜ್ಞಾನದೆತ್ತರವು ಲೋಕಜೀವನದಿಂದ ಆಲಿಪ್ತವಾಗಕೂಡದೆಂದು ಬಸವೇಶ್ವರನು ಅವನಿಗೆ ನಾಯಕ ಪದವಿಯನ್ನಿತ್ತನು. ಬಸವಣ್ಣನ ವ್ಯಕ್ತಿತ್ವ ಎಷ್ಟು ಹಿರಿಯದೋ ಅಷ್ಟು ಮಾನವೀಯ ಎಂದು ರಂ. ಶ್ರೀ ಮುಗಳಿಯವರು ಅಭಿಪ್ರಾಯಪಟ್ಟುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಇದುವರೆಗಿನ ಸಂಶೋಧನೆ ಅಧ್ಯಯನಗಳನ್ನು ಆಧರಿಸಿ ಹೇಳುವುದಾದರೆ, ಬಸವಣ್ಣನವರ ಜನ್ಮಸ್ಥಳ ಈಗಿನ ಬಾಗಲಕೋಟೆ ಜಿಲ್ಲೆಯ ಬಾಗೇವಾಡಿ ಎಂಬ ಅಗ್ರಹಾರ. ಬಸವಣ್ಣನವರಿಂದಾಗಿ ಈ ಸಣ್ಣ ಗ್ರಾಮ, ಬಸವನ ಬಾಗೇವಾಡಿ ಎಂದೇ ಸುಪ್ರಸಿದ್ಧವಾಗಿದೆ. ಅಗ್ರಹಾರ ಬಾಗೇವಾಡಿಯ ಮಾದಿರಾಜ ಮಾದಲಾಂಬಿಕೆಯರು ಬಸವಣ್ಣನವರ ತಂದೆ ತಾಯಿಗಳು. ಬಸವಣ್ಣನವರು ಸ್ಮಾರ್ತಕುಲ ಬ್ರಾಹ್ಮಣರೆಂಬುದನ್ನು ಎಂ. ಚಿದಾನಂದಮೂರ್ತಿಯವರು ತಮ್ಮ ಸಂಶೋಧನೆಯಿಂದ ಸ್ಪಷ್ಟಪಡಿಸಿದ್ದಾರೆ. ಬಾಲ್ಯದಲ್ಲೇ ತಂದೆ ತಾಯಿಗಳನ್ನು ಕಳೆದುಕೊಂಡು ತಬ್ಬಲಿಯಾದ ಬಸವಣ್ಣ ಮುತ್ತಜ್ಜಿಯ ಆಸರೆಯಲ್ಲಿ ಬೆಳೆದ. ವೈದಿಕ ಧರ್ಮದ ಕಂದಾಚಾರಗಳನ್ನು ಕಂಡು ರೋಸಿ ಹೋದ ಬಸವಣ್ಣ, ಕರ್ಮಲತೆಯಂತಿದ್ದ ಜನಿವಾರವನ್ನು ಬಿಸುಟು, ಕಪ್ಪಡಿ ಸಂಗಮಕ್ಕೆ, ಇಂದಿನ ಕೂಡಲ ಸಂಗಮಕ್ಕೆ ಬಂದ. ಅಲ್ಲಿನ ಸಂಗಮೇಶ್ವರ ದೇವಸ್ಥಾನದ ಸ್ಥಾನಪತಿಗಳಾಗಿದ್ದ ಈಶಾನ್ಯ ಗುರುಗಳ ಆಶ್ರಯ ಪಡೆದ ಬಸವಣ್ಣ, ಶಿವಭಕ್ತಿ ಸಾಧನೆಯಲ್ಲಿ ನಿರತನಾದ. ಕೆಲಕಾಲದ ನಂತರ ಉಪಜೀವನೋಪಾಯವನ್ನರಸಿಕೊಂಡು, ಉದ್ಯೋಗವನ್ನರಸಿಕೊಂಡು, ಮಂಗಳವಾಡಕ್ಕೆ ಬಂದ ಬಸವಣ್ಣ, ಅಲ್ಲಿ ಬಿಜ್ಜಳನ ರಾಜಭಂಡಾರಿಯಾಗಿದ್ದ ತನ್ನ ಸೋದರಮಾಮ ಸಿದ್ದನಂಜೇಶನ ಆಶ್ರಯದಲ್ಲಿ ನಿಂತ. ಬಸವಣ್ಣನ ಪ್ರಾಮಾಣಿಕತೆ, ಸತ್ಯಸಂಧತೆ, ಬುದ್ಧಿಸಾಮರ್ಥ್ಯಗಳನ್ನು ತಿಳಿದ ಬಿಜ್ಜಳರಾಜ, ಬಸವಣ್ಣನನ್ನು ತನ್ನ ಆಸ್ಥಾನದ ಕರಣಿಕನನ್ನಾಗಿ ನೇಮಿಸಿಕೊಂಡ. ಅನಂತರ ಬಿಜ್ಜಳ ಕಲ್ಯಾಣ ಚಕ್ರವರ್ತಿಯಾಗಿ ಕಲ್ಯಾಣಕ್ಕೆ ಬರಲು, ಅವನೊಂದಿಗೆ ಕಲ್ಯಾಣಕ್ಕೆ ಬಂದ ಬಸವಣ್ಣ ಅಲ್ಲಿ ಬಿಜ್ಜಳನ ಆಸ್ಥಾನದ ರಾಜಭಂಡಾರಿಯಾಗಿ ನೇಮಕಗೊಂಡ. ಆದರೆ, ಬಸವಣ್ಣನ ಧಾರ್ಮಿಕ ಸನ್ನಡತೆ, ಅನನ್ಯ ಶಿವಭಕ್ತಿ ಕಂಡ ಜನತೆ ಆತನನ್ನು ಭಕ್ತಿಭಂಡಾರಿ ಎಂದು ಕರೆದು ಗೌರವಿಸಿತು. ಕೂಡಲ ಸಂಗಮ ಅಂಕಿತದಲ್ಲಿ ಅಸಂಖ್ಯಾತ ವಚನರಚನೆ ಮಾಡಿದ ಬಸವಣ್ಣನವರು ಅನೇಕ ಆಧ್ಯಾತ್ಮಕೃತಿಗಳನ್ನು ರಚಿಸಿದ್ದಾರೆ. ಕೃತಿಗಳು: ಷಟ್ಸ್ಥಲದ ವಚನಗಳು, ಕಾಲಜ್ಞಾನದ ವಚನ, ಮಂತ್ರಗೋಪ್ಯ ಇವು ಬಸವಣ್ಣನವರ ದಾರ್ಶನಿಕ ಕೃತಿಗಳು.